ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ತಿಂಡಿ ಬಂದು ರೊಟ್ಟಿಗೆ ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಇದ್ದೀನಿ. ತರಕಾರಿ ಏನು ಹೆಚ್ಚಿಗೆ ಇಲ್ಲ. ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಸುಮ್ಮನೆ ತರಕಾರಿ ತರೋದು, ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು, ಅದು ಯಾವ್ಯಾವಾಗೋ ಮಾಡೋದು, ಖಾಲಿ ಮಾಡೋದು ಮಾಡ್ತಾಯಿದ್ದೀನಿ. ಮತ್ತು ಈಗ ಫಂಕ್ಷನ್ಗಳು ಕೂಡ ಜಾಸ್ತಿ ಇರೋದಕ್ಕೆ ಮತ್ತು ಶ್ರೇಯನೂ ಇರೋದಕ್ಕೆ ಅವನು ಹೆಚ್ಚಾಗಿ ಅಂದರೆ ಪಲಾವು ಆ ಥರದ್ದು ತಿನ್ನೋಕ್ಕೆ ಇಷ್ಟಪಡ್ತಾನೆ. ಅನ್ನ ಸಾರು ಆ ಥರದ್ದೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅವನಿಗೆ ಏನೇನು ತರಕಾರಿಗಳು ಬೇಕೋ ಅದಷ್ಟನ್ನು ಮಾತ್ರ ಈಗ ತರಿಸ್ತಾ ಇದ್ದೀನಿ. ಅಂದರೆ ಬೀನ್ಸು, ಆಲೂಗಡ್ಡೆ, ಕ್ಯಾರೆಟ್ ಈ ಥರದ್ದು ಸ್ವಲ್ಪ ಜಾಸ್ತಿ ತರಿಸ್ತಾ ಇದ್ದೀನಿ. ಬೇರೆ ಯಾವುದು ತರಕಾರಿಗಳು ಅಷ್ಟೊಂದು ತರಿಸ್ತಾ ಇಲ್ಲ. ಮತ್ತು ಇವತ್ತು ನಮ್ಮ ಮನೆಯವರು ಕೂಡ ಮಧ್ಯಾಹ್ನ ಊಟಕ್ಕೆ ಇರಲ್ಲ ಅಂತ ಹೇಳಿದ್ರು. ಹಾಗಾಗಿ ಶ್ರೇಯು ನನಗೆ ಇದು ವಾಂಗಿಬಾತ್ ಮಾಡಿಕೊಡ್ತೀಯಾ ಅಂತ ಹೇಳ್ದೆ. ಅಂದರೆ ವೆಜಿಟೇಬಲ್ ಬಾತ್ ಅದೊಂಥರ. ನನ್ನ ಎವ್ರಿ ಡೇ ನೋಡೋರಿಗೆ ಗೊತ್ತಿರುತ್ತೆ, ನಮ್ಮ ಶ್ರೇಯಿಗೆ ಅದು ತುಂಬ ಇಷ್ಟ. ಅದನ್ನು ನನಗೆ ಬೆಳಗ್ಗೆನೇ ಮಾಡು ಅಂತ ಹೇಳಿದ್ದ ಅವನು. ಬೆಳಗ್ಗೆ ನಮ್ಮ ಮನೆಯವರು ತಿನ್ನಲ್ಲ, ಮತ್ತು ಎರಡೆರಡು ತಿಂಡಿ ಮಾಡೋಕ್ಕಾಗಲ್ಲ ಶ್ರೇಯು, ಮಧ್ಯಾಹ್ನ ನಿಂಗೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಚೂರು ಹೆಸರುಕಾಳು ಪಲ್ಯನೇ ಜಾಸ್ತಿ ಮಾಡಿಕೊಂಡ್ರೆ ನನಗೆ ಹೆಸರುಕಾಳು ಪಲ್ಯ ಅನ್ನ ತುಂಬ ಇಷ್ಟ ಆಗುತ್ತೆ. ಹೆಸರುಕಾಳು ಪಲ್ಯ ಮಾಡ್ತೀನಲ್ವ, ಅದನ್ನು ಅನ್ನಕ್ಕೆ ಕಲಿಸ್ಕೊಂಡು ಅದ್ರ ಜೊತೆ ನಾನು ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತೀನಿ. ಆದರೆ ಇವತ್ತು ನಾನು ಊಟನ ಮಾಡಲಿಲ್ಲ. ಯಾಕೆ ಅಂತ ಇವತ್ತು ಹೇಳ್ತೀನಿ. ಯಾವಾಗಲೂ ನಾನು ವ್ಲಾಗಲ್ಲಿ ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ತೀನಿ. ಹೇಳಬಾರ್ದು ಅಂತ ಗೊತ್ತಲ್ವ, ಮನೆ ವಿಷಯ ಅದು ಅಷ್ಟು ಹೇಳಬಾರ್ದು ಅಂತ. ಆದರೆ ಇವತ್ತು ಯಾಕೋ ಗೊತ್ತಿಲ್ಲ, ಈ ವ್ಲಾಗಲ್ಲಿ ಸತ್ಯ ಹೇಳ್ತೀನಿ. ಯಾಕೆ ಅನ್ನೋದನ್ನು ಇಲ್ಲಿ ತನಕ ನಾನು ಸರಿಯಾಗೇ ಇದ್ದೆ. ಒಂದು ಸಣ್ಣದೇನೋ ಆಯಿತು, ಆಮೇಲೆ ನನಗೆ ಸ್ವಲ್ಪ ಬೇಜಾರಾಯಿತು. ಹಾಗಾಗಿ ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ನಾನು ಹೆಸರು ಕಾಳನ್ನು ತೊಳೆದ್ಬಿಟ್ಟು ಅದನ್ನು ಕೂಡ ಬೇಯೋದಕ್ಕೆ ಹಾಕಿದ್ದೀನಿ. ಈಗ ಪಲ್ಯಕ್ಕೆ ಹುರ್ಕೋಬೇಕಲ್ವ, ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಎರಡನ್ನೂ ನಾನು ಹೆಚ್ಕೊಂಡು ಈ ಸಾರಿಗೆಲ್ಲ ಹುರಿತೀವಲ್ವ ಅದೇ ಥರ ಹುರಿತಾ ಇದ್ದೀನಿ. ನನಗೆ ಇಲ್ಲಿ ತನಕ ನಮ್ಮ ಮನೆಯವರು ಊಟಕ್ಕಿರಲ್ಲ ಅನ್ನೋದು ಗೊತ್ತಿರಲಿಲ್ಲ. ನಾನು ಸಾಂಬಾರಿಗೂ ಆಗುತ್ತೆ ಮತ್ತು ಪಲ್ಯಕ್ಕೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಹುರಿದ್ಬಿಟ್ಟೆ. ಆನಂತರ ನನಗೆ ಹೇಳಿದರು ನಮ್ಮ ಮನೆಯವರು, ಆದರೆ ನನಗೆ ಅದು ಮರ್ತೋಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಮನೆಯವರು ಇಲ್ಲ ನಾನು ಊಟಕ್ಕಿರಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಸಾರು ಮಾಡಲಿಲ್ಲ. ಆ ಕಡೆ ರೊಟ್ಟಿ ಉಕ್ರುಕಿ ಕೂಡ ಆಯಿತು, ಅನ್ನ ಬೆಂದಿತ್ತು. ಅದಕ್ಕೆ ನಾನು ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿದೆ. ನೋಡ್ಬೋದು, ನಾನು ಸಾರಿಗೆ ಮತ್ತು ಸಾಂಬಾರಿಗೆ ಅಂತ ಸ್ವಲ್ಪ ಜಾಸ್ತಿ ಹುರ್ಕೊಂಡಿದ್ದೆಲ್ಲ ಇಷ್ಟು ಆಗಿತ್ತು. ಖಾರನೂ ರುಬ್ಬಿಬಿಟ್ಟಿದ್ದೆ ನಾನು. ಇನ್ನೇನು ಸಾಂಬಾರು ಮಾಡೋಕ್ಕೂ ಎಲ್ಲ ತರಕಾರಿ ಹೆಚ್ಚಬೇಕು ಅನ್ನೋ ಟೈಮಲ್ಲಿ ನಮ್ಮ ಮನೆಯವರು ಹೇಳಿದ್ರು ಅಂತ ನನಗೆ ನೆನಪಾಯಿತು. ಹಾಗೆ ರೊಟ್ಟಿ ಹಿಟ್ಟನ್ನು ಕೂಡ ಆರು ಹಾಕಿದೆ. ಪಲ್ಯದ್ದು ಕೆಲಸ ಕೂಡ ಆಯ್ತಲ್ವ, ಅದಕ್ಕೆ ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ. ನಾನು ಆ ಕಡೆ ಕುಕ್ಕರ್ ಇಟ್ಟಿದ್ದೀನಲ್ವ, ಅದು ಯಾಕೋ ಗೊತ್ತಿಲ್ಲ ಒಲೆ ಉರಿತಾನೇ ಇಲ್ಲ, ಸಣ್ಣ ಉರಿತಾ ಇದೆ. ಅದಕ್ಕೆ ನಮ್ಮ ಮನೆಯವರೊಂದು ಈ ಹಿಂದೆಲ್ಲ ಒಂದು ಇದ್ರದ್ದು ಸ್ಟವ್ ರಿಪೇರಿ ಮಾಡ್ತಿದ್ರು ಗೊತ್ತಾ, ಎಂಥದ್ದು ಈ ಸೀಮೆ ಎಣ್ಣೆ ಎಲ್ಲ ಹಾಕಿ ಒಂದು ಸ್ಟವ್ ರಿಪೇರಿ ಮಾಡ್ತಿದ್ರು. ಅದಕ್ಕೊಂದು ಕಡ್ಡಿ ಬರ್ತಾಯಿತ್ತು, ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಆ ಥರದ್ದೊಂದಷ್ಟು ಕಡ್ಡಿಗಳು ತಂದು ಕೊಟ್ಟಿದ್ರು. ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಅದನ್ನು ಹಾಕಿ ಒಂದು ಸಲ ಕ್ಲೀನ್ ಮಾಡಿದ್ರೆ ಸರಿಯಾಗಿ ಹುರಿತಾ ಇತ್ತು. ಹುಡುಕ್ತಾ ಇದ್ದೀನಿ, ನನಗೆ ಸಿಗ್ತಾನೇ ಇಲ್ಲ. ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅದು ಉರಿತಾನೇ ಇಲ್ಲ. ಒಲೆ ರಿಪೇರಿ ಮಾಡಿಸಿದ್ಮೇಲೆ ತುಂಬ ಚೆನ್ನಾಗಿ ಆಗಿತ್ತು. ಈಗ ಯಾಕೋ ಗೊತ್ತಿಲ್ಲ, ಆ ಥರ ಆಗಿಬಿಟ್ಟಿದೆ. ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು. ಫಸ್ಟ್ ಒಂದು ಸಲ ತೆಗೆದು ನೋಡಿದೆ, ಆವಾಗ ಅಷ್ಟು ಬೆಂದಿರಲಿಲ್ಲ. ಮತ್ತು ನಾನು ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿ ಈಗ ನಾನು ಹೆಸರು ಕಾಳಿಗೆ ಆ ಸಾರಿನ ಖಾರ ಹುರಿದಿದ್ದೆ ಅಲ್ಲ, ಆ ಖಾರ ಹಾಕಿದ್ದೀನಿ. ನಾನು ಈರುಳ್ಳಿನ ಹೆಸರು ಕಾಳು ಜೊತೆಗೆ ಬೇಯಕ್ಕೆ ಹಾಕಬೇಕಾಗಿತ್ತು, ಮರೆತು ಬಿಟ್ಟೆ. ಹಾಗಾಗಿ ಈಗ ಅದನ್ನು ಹಾಕಿದ್ದೀನಿ. ನನ್ನ ಹತ್ರ ಹಲಸಿನ ಬೀಜ ಇತ್ತು, ಮೊನ್ನೆ ಹಲಸಿನ ಹಣ್ಣು ತಿಂದಿದ್ದೆ ಅಲ್ಲ, ಅದ್ರ ಬೀಜನೂ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಹೆಸರು ಕಾಳು ಪಲ್ಯಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ನಾನು ಮರೆತು ಬಿಟ್ಟೆ. ಹಾಗೆ ಹೆಸರು ಕಾಳು ಪಲ್ಯ ಕೂಡ ಕುದೀತಾ ಇದೆ. ಇವತ್ತು ನಾನು ಹೆಚ್ಚಿಗೆ ವೀಡಿಯೋನೂ ಕೂಡ ಮಾಡ್ಕೊಂಡಿಲ್ಲ. ಒಂದು 12-13 ನಿಮಿಷದ ವೀಡಿಯೋ ಇದೆ, ಸಣ್ಣದು ವೀಡಿಯೋ ಇದೆ. ಯಾಕೋ ಗೊತ್ತಿಲ್ಲ, ಇತ್ತಿತ್ತಲಾಗೆ ನನಗೆ ವೀಡಿಯೋ ಮಾಡ್ಕೋಬೇಕು ಅಂತಲೂ ಅನ್ನಿಸ್ತಿಲ್ಲ. 2 ದಿನ 3 ದಿನದ ವೀಡಿಯೋ ಸೇರಿಸಿ ಒಂದೊಂದು ದಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ದಿನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದಿನ ವೀಡಿಯೋ ಮಾಡ್ಕೋಬೇಕು ಅನ್ನೋ ಉತ್ಸಾಹ ತುಂಬ ಇರುತ್ತೆ, ಒಂದೊಂದು ದಿನ ಇರೋದೇ ಇಲ್ಲ. ಯಾಕೋ ಗೊತ್ತಿಲ್ಲ, ನಾನು ಮಗ ಇಲ್ದಿದ್ದಾಗ
ಅನ್ಕೊತಾ ಇದ್ದೆ, ಓ ಮಗ ಬಂದಮೇಲೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಿ ಹಾಕ್ಬೋದು ಅಂತ. ಶ್ರೇಯು ಬಂದಮೇಲೆ ನಂಗೆ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಯಾಕೆ ಅಂತಲೇ ನನಗೆ ಗೊತ್ತಿಲ್ಲ. ಅದು ಮತ್ತು ಈಗ ನಾನು ಯೂಟ್ಯೂಬ್ ಶುರು ಮಾಡಿ 5 ಇಯರ್ಸ್ ಆಗೋಯ್ತಲ್ಲ, ನನ್ನ ಹತ್ರನೂ ಎಲ್ಲ ಥರದ ಕಂಟೆಂಟ್ಗಳು ಕೂಡ ಖಾಲಿ ಆಗಿಬಿಟ್ಟಿದೆ. ಅದಕ್ಕೋ ಏನೋ ಗೊತ್ತಿಲ್ಲ. ಹಾಗೆ ರೊಟ್ಟಿ ಉಳ್ಳೆಗಳು ಆಯಿತು, ಹೆಸರು ಕಾಳು ಪಲ್ಯ ಕೂಡ ಆಯಿತು. ಶ್ರೇಯು ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಒಂದಷ್ಟು ಪಾತ್ರೆಗಳಿತ್ತು. ರಾತ್ರಿದು ಪಾತ್ರೆಗಳನ್ನ ನಾನು ತೊಳೆದಿರಲಿಲ್ಲ. ಮತ್ತು ಇವಾಗಲೂ ಕೂಡ ಸುಮಾರೆಲ್ಲ ಕುಕ್ಕರೆಲ್ಲ ಇತ್ತಲ್ವ, ಪಾತ್ರೆಗಳನ್ನ ತೊಳೆಯೋಣ ಅಂತ ಇಲ್ಲಿ ಹೊರಗಡೆ ಪಾತ್ರೆ ತೊಳಿತಾ ಇದ್ದೀನಿ. ನನಗೆ ತುಂಬ ಜನ ಹೇಳಿದ್ರಿ ಅದೇನೋ ಪೌಡ್ರ್ ಸಿಗುತ್ತೆ ಅದನ್ನು ಹಾಕಿ ಅಂತ ಎಲ್ಲ. ಅದು ಆ ಥರ ಕಟ್ಕೊಂಡಿಲ್ಲ, ಅದು ಸೈಡಿಗೂ ಕೂಡ ತೋರ್ತಾ ಇದೆ. ಹಾಗಾಗಿ ನಾನು ಅಲ್ಲಿ ಪಾತ್ರೆನ ವಾಶ್ ಮಾಡೋದು ಬಿಟ್ಟಿದ್ದೀನಿ. ನಾನು ನೀವು ಹೇಳಿದ್ಮೇಲೆ ಕೂಡ ಅದನ್ನು ತಂದು ಹಾಕಿದ್ದೀನಿ, ಕ್ಲೀನ್ ಆಗಿದೆ. ಆದರೆ ಅಲ್ಲಿ ಕೆಳಗಡೆ ನೀರು ಸೋರ್ತಾ ಇರೋದ್ರಿಂದ ನಾವು ಈಗ ಅಡುಗೆ ಮನೆ ಮಾಡಿಸಿದ್ದೀವಲ್ವ, ಅಲ್ಲಿ ಸ್ವಲ್ಪ ಹಾಳಾಗಿಬಿಟ್ಟಂಗೆ ಆಗಿದೆ. ಹಾಗಾಗಿನೇ ನಾನು ಅಲ್ಲಿ ಪಾತ್ರೆ ತೊಳೆಯೋಕ್ಕೆ ಸ್ವಲ್ಪ ಹೆದರ್ತಾ ಇದ್ದೀನಿ. ಮತ್ತು ನನಗೆ ಇಲ್ಲಿ ಹೊರಗಡೆ ಈಗ ಪಾತ್ರೆ ತೊಳೆದು ಅಭ್ಯಾಸ ಆಗಿದ್ದಿಲ್ಲ, ಒಂಥರ ಚೆನ್ನಾಗಿ ಅನಿಸುತ್ತೆ. ನಾನು ಊರಿಗೆ ಹೋದಾಗೂ ಅಷ್ಟೇ, ನೀವು ನೋಡ್ಬೋದು, ಊರಲ್ಲೂ ನಾನು ಹೊರಗಡೆ ಪಾತ್ರೆ ತೊಳೆಯೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂಥರ ಆರಾಮಾಗಿ ನಿಂತ್ಕೊಂಡು ತೊಳಿಬೋದು. ಒಳಗಾದರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಪಾತ್ರೆ ತೊಳೆಯೋಕ್ಕೂ ಸಣ್ಣ ಆಗುತ್ತಾ, ಅದು ತೊಳೆದ ತಕ್ಷಣ ಆ ಕಡೆ ಈ ಕಡೆ ಹಾರುತ್ತೆ, ಮತ್ತು ಇಡೀ ಅಡುಗೆ ಮನೆ ಒರೆಸ್ಕೋಬೇಕು. ಇಲ್ಲಿ ಅದೊಂದು ಪದ್ಧತಿ ಇಲ್ಲಲ್ಲ, ಹಾಗಾಗಿ ನಮ್ಮ ಮನೆಯವ್ರು ಬೈತಾರೆ, ನಿಮಗೆ ಇಲ್ಲದೇ ಇರೋದೇ ಕೆಲಸಗಳನ್ನ ಮಾಡ್ಕೊತೀಯ, ಇಲ್ಲಿ ಪಾತ್ರೆ ಹೊತ್ಕೊಂಡು ಬರಬೇಕು, ಇಲ್ಲಿಂದ ಒಯ್ಯಬೇಕು ಅಂತ ಹೇಳ್ತಾರೆ. ಆದರೆ ನಂಗೆ ಇಲ್ಲಿ ಚೆನ್ನಾಗಾಗುತ್ತೆ. ಮತ್ತು ನಂಗೆ ನಿತ್ಕೊಂಡು ಪಾತ್ರೆ ತೊಳೆಯೋಕ್ಕೆ ಬರೋಲ್ಲ, ನಂಗೆ ನಿತ್ಕೊಂಡು ಪಾತ್ರೆ ತೊಳೆದೇ ಅಭ್ಯಾಸ, ಸೊಂಟ ನೋವು ಬರುತ್ತೆ. ಹಾಗಾಗಿ ನಾನೊಂದು ಸ್ವಲ್ಪ ಇದನ್ನೇ ಇದು ಮಾಡ್ತೀನಿ, ಆ ಕಡೆ ಸೈಡಿಗೆ ಅದೇ ಮಾಡಿಸ್ಕೋಬೇಕು ಅಂತ ಮೇಸ್ತ್ರಿ ಹತ್ರ ಎಲ್ಲ ಮಾತಾಡಿದಾರಂತೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಾವು ನೆಲಕ್ಕೆ ಕಲ್ಲು ಹಾಕ್ತಿದ್ವಿ ಇವತ್ತು, ಆವಾಗ 1.5 ಚೀಲ ಸಿಮೆಂಟ್ ಉಳಿದಿತ್ತು. ನಮ್ಗೆ ಐಡಿಯಾ ಇದ್ದಿದ್ರೆ ನಾವು ಆವಾಗಲೇ ಮಾಡಿಸ್ಕೊಬಿಡ್ಬೇಕಾಗಿತ್ತು. ನಮಗೆ ಆವಾಗ ಐಡಿಯಾ ಬರಲೇ ಇಲ್ಲ, ಸುಮ್ಮನೆ ನಾವು ಆ ಸಿಮೆಂಟಿನ ಚೀಲನೂ ಹಾಗೆ ಎಸ್ತ್ವಿ, ಏನೂ ಕೆಲಸ ಇಲ್ಲ ಅಂತ ಹೇಳಿ. ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ರೊಟ್ಟಿ ಮಾಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಪಾತ್ರೆ ತೊಳಿತಾ ಇರಬೇಕಿದ್ರೆ ನಾನು ಗಿಡಕ್ಕೆ ನೀರು ಬಿಡೋಣ ಅಂತಲೂ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮತ್ತೆ ಇವ್ರು ಬಂದ್ರಲ್ಲ, ನಾನು ಒಳಗೆ ಬಂದು ಈಗ 2 ಹಂಚಿಟ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬಂದ ತಕ್ಷಣ ನಮ್ಮ ಶ್ರೇಯನ್ನು ಎಬ್ಬಿಸ್ತಾರೆ. ಅವರಿಬ್ಬರು ಒಟ್ಟಿಗೆ ತಿಂಡಿಗೆ ಬಂದುಬಿಡ್ತಾರೆ. ನಂಗೆ ಸ್ವಲ್ಪ ರಗಳೆ ಆಗುತ್ತೆ. ಶ್ರೇಯಿಗೆ 9:30 ಟ್ಯೂಷನಿಗೆ ಹೋಗಬೇಕು, ಆದರೆ ನಾನು ಎಬ್ಸಲ್ಲ, ಪಾಪ ಆರಾಮಾಗಿ ಇರಲಿ ಅಂತ ಹೇಳಿ. ರೊಟ್ಟಿ ಇತ್ತು, ಹಾಗೆಯೇ ಮೊನ್ನೆ ಮಾಡಿರೋ ಈರುಳ್ಳಿ ಚಟ್ನಿ ಕೂಡ ಇತ್ತು, ಅದನ್ನು ಇಟ್ಟೆ. ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ ಈರುಳ್ಳಿ ಚಟ್ನಿ. ರೆಸಿಪಿನ ಶೇರ್ ಮಾಡಿದ್ದೀನಲ್ಲ, ಯಾರಾದರೂ ನೋಡಿದವರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ದೋಸೆಗೆ ಮತ್ತು ರೊಟ್ಟಿಗೆ, ಕಡುಬಿಗೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಅದೇ ಸ್ವಲ್ಪ ಮಾಡಿ ಯಾವಾಗಲೂ ಫ್ರಿಜ್ಜಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ 15-20 ದಿನ ಫ್ರಿಜ್ಜಲ್ಲಿ ಕೂಡ ಇರುತ್ತೆ. ಹಸಿದೆ ಹಾಗೆ ಇಟ್ಟರೆ ಒಂದು 2-3 ದಿನಕ್ಕೆಲ್ಲ ಹಾಳಾಗಿಬಿಡುತ್ತೆ. ನಾನು ಅದನ್ನೇ ಒಂಚೂರು ಬಿಸಿ ಮಾಡಿ ಇಟ್ಟಿದ್ದೆ, ಹಾಗಾಗಿ ಇತ್ತು. ಶ್ರೇಯಿದು ತಿಂಡಿ ಆಯಿತು, ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು. ನನಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಾತುಕತೆ ಆಯಿತು. ಈ ಟೈಮಲ್ಲ, ಇನ್ನೂ ಅವರು ಹೊರಡೋ ಟೈಮಲ್ಲಿ ಏನೋ ಹೇಳಿದ್ರು. ಪ್ರತಿಯೊಂದೂ ಅವ್ರು ಹೇಳೋದ್ರೊಳಗೇ ನಾನು ಎಲ್ಲದನ್ನು ತುಂಬ ನೀಟಾಗಿ ಶಿಸ್ತಾಗಿ ಮಾಡ್ತಿರ್ತೀನಿ. ನಾವು ಮಾಡಿದ್ದಕ್ಕೆ ಏನಾದರೂ ಹೇಳಿದಾಗ ನನಗೆ ಸಿಟ್ಟು ಬಂತು, ಅದಕ್ಕೆ ನಾನು ಕೂಡ ಸಿಟ್ಟು ಮಾಡಿಕೊಂಡೆ. ಆಮೇಲೆ ನಾವೆಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿ ಒಂದಷ್ಟು ಮಾಡಿರ್ತೀವಿ, ಆದರೆ ಅದು ಯಾರೂ ಅದನ್ನು ಗುರ್ತಿಸೋದೇ ಇಲ್ಲ. ನಂಗೆ ಅದೇ ಒಂಥರ ಬೇಜಾರಾಯಿತು. ಅವರು ಫಂಕ್ಷನಿಗೆ ಹೋಗೋರು ವಾಪಸ್ ಬಂದು ನನಗೇನೋ ಹೇಳಿದ್ರು, ನಂಗೆ ಬೇಜಾರಾಯಿತು. ಅದಕ್ಕೆ ನಾನು ಏನೋ ಮಾತಾಡಲಿಲ್ಲ. ಆಮೇಲೆ ಫೋನಲ್ಲಿ ಮಾತಾಡಿದೆ, ಅವ್ರು ಪೇಟೆಲಿದ್ರಂತೆ, ಅಲ್ಲಿ ಸ್ವಲ್ಪ ಜೋರಾಗಿ ನನ್ನ ಹತ್ರ ಮಾತಾಡಿ ಮತ್ತೆ ವಾಪಸ್ ಬಂದರು ಮನೆಗೆ. ಆಮೇಲೆ ನಾನೇನೋ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಲಿಲ್ಲ. ನಂಗೆ ಬೇಜಾರಾಯಿತು. ನಾವು ಮಾಡಿದ್ದಕ್ಕೂ ಬೆಲೆ ಇರಲ್ವಲ್ಲಪ್ಪ ಅಂತ ಅನಿಸುತ್ತೆ ಒಂದೊಂದು ಸಲ ಹಾಗೆಯೇ ತುಂಬ ನಮ್ಮನ್ನು ನಾವು ಸ್ಯಾಕ್ರಿಫೈಸ್ ಮಾಡಿಕೊಂಡು ಯಾವ್ದು ಕೆಲಸಗಳನ್ನ ಮಾಡಬಾರ್ದು. ಜೀವನದಲ್ಲಿ ಇಲ್ಲ ಅನ್ನೋದನ್ನು ಕಲಿಬೇಕು ಅನ್ನೋದನ್ನು ನಾನು ಇತ್ತಿತ್ತಲಾಗೆ ಕಲಿತಾ ಇದ್ದೀನಿ. ಇಲ್ಲ, ನಾನು ಎಷ್ಟೊಂದು ಸಲ ನನಗೆ ಕಷ್ಟ ಆದ್ರೂ ಅವ್ರಿಗೆ ಕಷ್ಟ ಆಗಬಾರ್ದು ಅನ್ನೋದ್ರಿಂದ ನಾನು ಎಲ್ಲದನ್ನು ನಾನೇ ಮಾಡಿರ್ತೀನಿ. ಅದು ಮಾಡಿದ್ದಕ್ಕೂ ಒಂದು ಬೆಲೆ ಇಲ್ದಂಗೆ ಆಯಿತು. ನಂಗೆ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅವ್ರ ಮೇಲೆ. ಆಮೇಲೆ ನಾನು ಅದಕ್ಕೆ ಹೆಚ್ಚಿಗೆ ವ್ಲಾಗ್ನೂ ಕೂಡ ನಾನು ಮಾಡಲಿಲ್ಲ. ಅವರು ಸ್ನಾನ ಮಾಡ್ತಾಯಿದ್ರು, ಆದರೆ ಈ ಟೈಮಲ್ಲಿ ಏನೂ ನಡೆದಿರಲಿಲ್ಲ. ಸ್ವಲ್ಪ ಹೊತ್ತಾದಮೇಲೆ, ಆದರೆ ನಾನು ವಿಡಿಯೋ ಹೆಚ್ಚಿಗೆ ಮಾಡ್ಕೊಂಡಿಲ್ಲಲ್ಲ, ಇವಾಗಲೇ ಹೇಳಬೇಕು ಅಂತ ಅದನ್ನು ಹೇಳ್ತಾ ಇದ್ದೀನಿ.
ಶ್ರೇಯುಗೆ ಅಂತ ನಾನು ವಾಂಗಿಬಾತ್ಗೆ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಮಾಡಿದೆ. ಆದರೆ ಅಷ್ಟೊಂದು ಚೆನ್ನಾಗಾಗಿರಲಿಲ್ಲ ಇವತ್ತು. ನಂಗೆ ಮನಸ್ಸಿಗೆ ಒಂಥರ ಬೇಜಾರಾಗಿತ್ತಲ್ವ, ಹಾಗಾಗಿ ಮತ್ತು ನನಗೇನಾಯಿತು ಅಂದರೆ ನಾನು ಎಷ್ಟು ಅಕ್ಕಿ ಹಾಕಿದ್ದೀನಿ ಅನ್ನೋದೇ ನನಗೆ ನೆನಪಿಲ್ಲ. ಅದು ಅಷ್ಟು ಅಕ್ಕಿ ಹಾಕ್ಬಿಟ್ಟಿದ್ದೀನಿ. ಹಾಗೆ ಅನ್ನಕ್ಕೂ ಕೂಡ ಈ ಕಡೆ ಇಟ್ಟೆ. ಊಟ ಮಾಡೋಣ ಅಂತಲೂ ಅಂದ್ಕೊಂಡೆ. ನಂಗೆ ಮನಸ್ಸಿಗೆ ಬೇಜಾರಾಗಿತ್ತಲ್ಲ, ಆಮೇಲೆ ನಂಗೆ ಯಾಕೋ ಗೊತ್ತಿಲ್ಲ ಏನೂ ಬೇಡ ಅನ್ನಿಸ್ತು. ಹಪ್ಪಳಕ್ಕೆ ಒಗ್ಗರಣೆ ಹಾಕೋಣ ಅಂತ ಕೂಡ ಅದಕ್ಕೂ ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಕೊಂಡೆ. ಆಮೇಲೆ ಏನೂ ಮಾಡಲಿಲ್ಲ ನಾನು. ನನ್ನ ಕೆಲಸನೂ ಅಷ್ಟೇ. ಆಮೇಲೆ ಸುಮ್ಮನೆ ಕೂತ್ಕೊಂಡೆ, ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ, ಏನೇನೋ ಮಾಡಿದೆ. ಸ್ನಾನನೂ ಮಾಡಿರಲಿಲ್ಲ. ಶ್ರೇಯು ಬಂದ್ರೂ ನಾನೇನು ಸ್ನಾನನೂ ಮಾಡಿರಲಿಲ್ಲ. ಸುಮ್ಮನೆ ಕೂತ್ಕೊಂಡೆ. ಮನಸ್ಸಿಗೆ ಬೇಜಾರಾದಾಗ ಹಾಗೆ ಅಲ್ವಾ, ಏನು ಮಾಡಬೇಕು ಅಂತಲೂ ಅನಿಸಲ್ಲ, ಕೆಲಸನೂ ಮಾಡಬೇಕು ಅಂತ ಅನಿಸಲ್ಲ, ಏನೂ ಅನಿಸಲ್ಲ. ಹಂಗಾಯಿತು. ಇದು ತುಂಬ ಸಲ ಕರೆದ, ಬಾ ಮಮ್ಮಿ ಊಟ ಮಾಡು ಅಂತ ಹೇಳ್ದೆ. ಅವನ ಜೊತೆಗೂ ಕರೆದ, ಊಟ ಮಾಡಿ ಸ್ನಾನ ಮಾಡು ಪರವಾಗಿಲ್ಲ ಅಂದ. ಇಲ್ಲ ಮಗ, ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡ್ತೀನಿ, ನೀನು ಊಟ ಮಾಡು ಅಂತ ಅಂದೆ ಅವನಿಗೆ. ಅವನು ಊಟ ಮಾಡ್ದ. ಮೊಸರು ಬಜ್ಜಿ ಒಂದು ಸ್ವಲ್ಪ ಮಾಡಿಕೊಟ್ಟೆ. ಅವನಿಗೆ ನಂದಿನಿ ಮೊಸರೇ ಇಷ್ಟ ಆಗುತ್ತೆ, ಹಾಗಾಗಿ ಅವನನ್ನು ಕಳಿಸಿ ಒಂದು ನಂದಿನಿ ಮೊಸರು ತರಿಸಿ ಅವನಿಗೆ ಮೊಸರು ಬಜ್ಜಿ ಎಲ್ಲ ಮಾಡಿಕೊಟ್ಟೆ. ಅವನು ಊಟ ಮಾಡ್ದ. ಅವನಿಗೆ ನಾನು ಸ್ನಾನ ಎಲ್ಲ ಮಾಡಿ ಬಂದು ಬಿಸಿ ಇತ್ತದು ಹಾಕಿ ಕೊಟ್ಟೆ ನಾನು. ಅವನು ಊಟ ಮಾಡ್ದ. ನೋಡ್ಬೋದು ಕಲ್ಲರು ನೀಟಾಗಿ ಬಂದುಬಿಟ್ಟಿದೆ. ಅಂದರೆ ನಾನು ಮಸಾಲ ಕಮ್ಮಿ ಹಾಕಿದ್ದೀನಿ, ಇದು ರೈಸ್ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಸ್ವಲ್ಪ ಉದ್ರಾಗಿ ಆಗಿತ್ತು. ಇದು ಸ್ವಲ್ಪ ಮೆತ್ತಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದಕ್ಕೆ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನೇನು ತಿನ್ನಲಿಲ್ಲ. ಆಮೇಲೆ ಶ್ರೇಯುಗೆ ಸಂಜೆಗೆ ಸ್ವಲ್ಪ ಬೆಂಡೆಕಾಯಿ ಬಜ್ಜಿ ಮಾಡಿಕೊಡೋಣ ಅಂತ ಹೇಳಿ ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಬೆಂಡೆಕಾಯಿ ಎಲ್ಲ ಹೆಚ್ಚಿ ಇಟ್ಟಿದ್ದೆ. ಈಗ ಅದನ್ನು ಕೂಡ ಹುರಿದ್ಬಿಟ್ಟು ನಾನು ಹಾಗೆ ಮೇಲೆ ಹೋಗಿ ಕೂತ್ಕೊಂಡು ಎಡಿಟಿಂಗ್ ಮಾಡಿದೆ. ಶ್ರೇಯು ತುಂಬ ಕರೆದ, ಮತ್ತು ಅವ್ರ ಡ್ಯಾಡಿ ಕೂಡ ಸುಮಾರು ಸಲ ಫೋನ್ ಮಾಡಿದ್ನಂತೆ. ಅವ್ರು ಯಾಕೆ ಇವನು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರಂತೆ. ನನಗೆ ಬೇಜಾರಾಗಿತ್ತಲ್ಲ, ಗೊತ್ತಾಯ್ತಂತ ಅವರಿಗೆ. ಬಂದಾಗ 3 ಗಂಟೆ ಆಗಿತ್ತು. ಊಟ ಮಾಡು ಅಂತ ಹೇಳಿದ್ರು. ಇಲ್ಲ, ನಂಗೆ ಊಟ ಬೇಡ ಅಂತ ಹೇಳಿದೆ. ಆಮೇಲೆ ನಂಗೆ ಸಿಟ್ಟು ಬಂದಿತ್ತಲ್ವ, ಐಸ್ ಕ್ರೀಮ್ ಕೊಟ್ಟು ನನ್ನನ್ನು ನೈಸ್ ಮಾಡೋಕ್ಕೆ ನೋಡಿದ್ರು. ಐಸ್ ಕ್ರೀಮ್ನ ತಿಂದೆ. ಶ್ರೇಯು ನೀನು ತಿನ್ನೋ ತನಕ ನಾನು ಇಲ್ಲೇ ಕುತ್ಕೊತೀನಿ ಅಂತ ಅವನು ತಿನ್ನಲಿಲ್ಲ. ಆಮೇಲೆ ಅವನು ಐಸ್ ಕ್ರೀಮ್ನ ತಿಂದ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಹಾಗೆಯೇ ಇವತ್ತಿನ ವೀಡಿಯೋನೂ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.